ಇನ್ಸ್ಟಾಗ್ರಾಮ್ನಾಗ ಚೆನ್ನಾಗ್ ಹಾಡ್ ಹೇಳೋರು ಯಾವತ್ತೂ ವೈರಲ್ ಆಗಲ್ಲ. ಹಿಂಗ ಕತ್ತಿ ತರ ಹೋದ್ರಾರ ವೈರಲ್ ಆಗೋದು. ಈ ಹುಡುಗಿ ಹೇಳಿದ್ದ ಹಾಡು ಯಾವ ಲೆವೆಲಿಗೆ ವೈರಲ್ ಆತಂದ್ರ ಈಕಿಗೆ ಇದ್ದಂತ 100 ಫಾಲೋವರ್ಸ್ ಸಡನ್ ಆಗಿ 56,000 ಆದ್ರು. ನನ್ನಂತ ಯೂಟ್ಯೂಬರ್ಸ್ ಗಳು ಎಷ್ಟೊಂದ್ ಜನ ದಿನಪೂರ್ತಿ ಸ್ಕ್ರಿಪ್ಟ್ ಬರ್ದು ವಾರಗಟ್ಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ರು ಇಷ್ಟೊಂದು ಫಾಲೋವರ್ಸ್ ಸಿಗಲ್ಲ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಈಕಿ ಹಾಡ್ ಹೇಳಿದ ವಿಡಿಯೋಕ 28 ಮಿಲಿಯನ್ ವ್ಯೂಸ್ ಬಂದೈತಿ. ಸೊ ಕರ್ನಾಟಕದಾಗಿರೋ 6 ಕೋಟಿ ಜನಸಂಖ್ಯೆಗ 3 ಕೋಟಿ ಜನ ಆಲ್ರೆಡಿ ಈ ವಿಡಿಯೋ ನೋಡ್ಯಾರ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನೆಕ್ಸ್ಟ್ ಅಕ್ಕ ಇದೇ ತರ ಇನ್ನೊಂದು ವಿಡಿಯೋನು ವೈರಲ್ ಆಗ್ಬೋದಂತ ಅಪ್ಲೋಡ್ ಮಾಡಿದ್ಲು. ಈ ವಿಡಿಯೋ ಕೆಳಗ ಒಬ್ನು ಕಮೆಂಟ್ ಹಾಕ್ಯಾನ, ಎಲ್ಲಾ ದಿನಾನು ಬಾಡೂಟ ಸಿಗಲ್ಲ, ಹಂಗ ಎಲ್ಲಾ ವಿಡಿಯೋನು ವೈರಲ್ ಆಗಲ್ಲ ಅಂತ. ಅಣ್ಣ ವಿಡಿಯೋ ದೇವ್ರನೆಗೂ ವೈರಲ್ ಹಾಕೋದಿಲ್ಲ, ಬಟ್ ನೀವೆಲ್ಲರೂ ಸೇರಿ ಹಿಂಗ್ ಕಮೆಂಟ್ ಹಾಕಿ ಇದನ್ನು ವೈರಲ್ ಮಾಡ್ಸಿಟ್ರಿ. ನೋಡ್ರಿ ಇದಕ್ ಸತಿಗೂ 19 ಮಿಲಿಯನ್ ವ್ಯೂಸ್ ಬಂದವು. ನೋ ಕಾಮೆಂಟ್ಸ್. ನಮ್ ಜನರಿಗೆ ಚೆನ್ನಾಗಿರೋ ಹುಡುಗಿರ್ ಕಾಣಿಸಂಗಿಲ್ಲ. ಈಕೆ ಹಾಡ್ ಹೇಳಿದ ವಿಡಿಯೋದಾಗ ಹಿಂದ್ಗಡೆ ಒಂದ್ ಹುಡುಗಿ ನಿಂತಾಳ. ದಿನವಾಗಲಿ ಯುಗವಾಗಲಿ ನಾ ಕಾಯುವೆ, ಕಲ್ಲಾಗಲಿ ಮುಳ್ಳಾಗಲಿ ನಿನ್ನ ಬದುಕಲಿ. ಈ ಹುಡುಗಿ ನೋಡಕ್ ಚೆನ್ನಾಗಿರೋದ್ರಿಂದ ಎಲ್ಲಾ ಪುಣ್ಯಾತ್ಮರು ಸೇರಿ ಆಕಿ ಅಕೌಂಟ್ ನ ಹುಡುಕಿ ತೆಗೆದು ಅದಕ್ಕೆ ಫಾಲೋ ಕೊಟ್ಟಾರ. 100-200 ಫಾಲೋವರ್ಸ್ ಇದ್ದು ಈಕಿಗೆ ಸಡನ್ 30,000 ಫಾಲೋವರ್ಸ್ ಆಗ್ಯಾರ. ಇನ್ನು ಈ ಹಾಡ್ ಹೇಳಿದ ಹುಡುಗಿ ಅಂತೂ ಎಲ್ಲಿಗೆ ಹೋದ್ರು ಜನರು ನಿಲ್ಸಿ ಹಾಡ್ ಹೇಳ್ಸಕತ್ತಾರ. ಕ್ಲಾಸ್ನಾಗ ಇದ್ದಾಗ ಸತಿಗೂ ಹಾಡ್ ಹೇಳ್ಸಕತ್ತಾರ. ನನ್ ಕಂದ ಸ್ಕೂಲ್ನಾರ ಬಿಟ್ಟಿಲ್ಲ ಅಂದ್ಮ್ಯಾಗ ನ್ಯೂಸ್ ಚಾನಲ್ ಬಿಡ್ತಾರ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ. ಇನ್ನು ಈಕಿಗೆ ನೆಮ್ಮದಿಯಾಗಿ ಶಾಪಿಂಗ್ ಮಾಡಕ್ಕೂ ಬಿಡಾಕತ್ತಿಲ್ಲ. ಬಂದ ಮೇಲೆ ಬಾಕಿ ಮಾತೇನು. ಅಕ್ಕನ್ ಕಣ್ಣೋಡೆ ಹೇಳ್ಬೋದು ಯಾವ ಲೆವೆಲಿ ಟಾರ್ಚರ್ ಆಗೈತೆ ಹಾಡ್ ಹೇಳಿ ಅಂತ. ಈ ಲೆವೆಲಿಗೆ ವೈರಲ್ ಆದ್ರ ಪ್ರಮೋಷನ್ಸ್ ಬರ್ಲಿಲ್ದಂಗ ಇರ್ತಾವ. ಅಕ್ಕ ಟ್ಯಾಟೂ ಅಂಗಡಿಗೆ ಹೋಗಿ ಟ್ಯಾಟೂ ಹಾಕ್ಸ್ಕೊಂತಾಳ. ಇವೆಂಟ್ಸ್ ಗಳಿಗೆ ಹೋಗಿ ಡ್ಯಾನ್ಸ್ ಮಾಡ್ತಾಳ. ಹಿಡಿತಾನ ಇವ ಹಂದಿ ಓಡಿ ನೀನಾಂಜಿ ಬಂದಾರ ಹಿಂಡ ಮಂದಿ ಅದರೊಳಗ ಇವ ಚಿಂದಿ ನನ್ನ ಸೊಂಟವು ನೀ ನನ್ನ ಕಂಠವು ನೀ. ಫಿಲ್ಮಿನ್ ಪ್ರಮೋಷನ್ ಮಾಡ್ತಾಳ. ಏನಿಲ್ಲ ಬ್ರೋ, ರೀಲ್ಸ್ ನೋಡ್ತಿದ್ನಾ, ಮಾವುತ ಟೀಸರ್ ರಿಲೀಸ್ ಆಗಿದೆ, ಸಖತ್ತಾಗಿದೆ ಬ್ರೋ, ಅದಕ್ಕೆ ನೋಡ್ತಿದ್ದೆ. ಹೌದು, ಲಕ್ಷ್ಮೀಪತಿ ಬಾಲಾಜಿ ಹೊಸ ಹೀರೋ ಬ್ರೋ, ಸಖತ್ತಾಗಿ ಮಾಡಿದ್ದಾರೆ. ಸರಿ ಆಯ್ತಪ್ಪ. ಇನ್ನು ನಮ್ ಜನರು ಎಂತ ಬುದ್ಧಿವಂತರದ್ರ ಅಂದ್ರ ಅಕ್ಕನ್ನ ರಿಬ್ಬನ್ ಕಟ್ಟಿಂಗ್ ಸೆರೆಮನಿಗೂ ಕರೆಯಾಕತ್ತಾರ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಶೀತಲವಾದಂತೆ ಬಂದ ನೀನು. ಯಾವ್ದ್ರ ಹಬ್ಬ ಜಾತ್ರೆ ಇತ್ತಪ್ಪ ಅಂದ್ರ ಸ್ಟೇಜ್ ಮ್ಯಾಗ ಕರ್ಸಿ ಹಾಡ್ ಹೇಳಿಸ್ತಾರ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದಂತೆ ಬಂದ ನೀನು. ಮಾತೇನು
ಇದೆಲ್ಲ ಓಕೆ, ಬಟ್ ನನಗ್ ಸಿಟ್ ಹೊಡೆದದ್ದು ಈಕೆಗೆ ಸನ್ಮಾನ ಮಾಡಿದ್ ನೋಡಿ. ಸೊ ಈ ಹುಡುಗಿ ಈ ಲೆವೆಲಿಗೆ ವೈರಲ್ ಆಗ್ಯಾಳಲ್ಲ, ನಾವು ಯಾಕೆ ವೈರಲ್ ಆಗ್ಬಾರ್ದಂತ ಎಲ್ಲವನ್ನು ಸೇರಿ ಈ ಹಾಡು ಹೇಳಕ್ ಸ್ಟಾರ್ಟ್ ಮಾಡಿದ್ರು. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣನಂತೆ ಸೀತನವಾದೆ ನೀನು, ನೀ ಬಂದ ಮ್ಯಾಲೆ ಬಾಕೆ ಮಾತೇನು. ಹಾ ಹಾ ನರ ದೌರ್ಬಲ್ಯ ಪೇಷಂಟ್ ಅಂದ್ರೆ ಹಾಡು ಹೇಳಿದ್ರ ಸೇಮ್ ಹಿಂಗ ಇರೋದ್ ನೋಡ್ರಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಹೂವಿನ ಬಾಣದಂತೆ ನ್ಯೂ ವರ್ಜನ್ ಸಾಂಗ್. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಪ್ರಾಣದಂತೆ ಚೇತನವಾದೆ ನೀನು. ಅಕ್ಕ ನೀನ್ ಹಾಡು ಹೇಳಿದ್ ಬೇಜಾರಿಲ್ಲ, ಬಟ್ ಕವನ ಲೇಡಿ ಟೈಗರ್ ಅಂತ ಹೆಸರು ಇಟ್ಕೊಂಡಿಯಲ್ಲ, ಆ ಹೆಸರು ನೋಡಿ ಬೇಜಾರಾತ್ ನನಗೆ. ಯಾರ್ಯಾರೋ ಈ ಸಾಂಗ್ ನ ಹೇಳಕತ್ತಾರ ಅಂದ್ಮ್ಯಾಗ ನಮ್ಮ ಮಂಜಣ್ಣ ಹೇಳಿಲ್ದಂಗಿರ್ತಾನ. ಹೂವಿನ ಬಾಣದಂತೆ ಹೂವಿನ ಬಾಣದಂತೆ ವಯಸ್ಸಾಗಿರೋ ಕೋಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಸಕಲವಾದಂತೆ ಬಂದೆ ನೀನು, ನೀನು ಬಂದ ಮೇಲೆ ಬಾಕಿ ಮಾತೇನು. ಅಣ್ಣ ಹಾಡು ಹೇಳಿದ್ ಹೊರ್ತಕ್ಕ ಸಂಗೀತದಾಗಿರಂತ ಎಲ್ಲಾ ರಾಗಗಳು ಹೇಳೋ ಡೈಲಾಗು. ಇತ್ತೀಚೆಗೆ ನನ್ನ ಇನ್ಸ್ಟಾಗ್ರಾಮ್ ಫೀಡು ಸೇಮ್ ಹಿಂಗ ಕಾಣ್ಸಕತೈತಿ. ನೋವಿದೆ, ಆಕ್ರೋಶ ಇದೆ. ಸೊ ಇವತ್ತಿಗೆ ಇಷ್ಟ. ಈ ವಿಡಿಯೋನ ಮಾಡಿದ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ನಿಮ್ಗೆ ಏನಾರ ವಿಡಿಯೋ ಇಷ್ಟ ಆಗಿತ್ತಪ್ಪ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಕಮೆಂಟ್ ಸೆಕ್ಷನ್ ಆಗಿ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಹಾಕಿದ ಸಿಗ್ತೀನಿ. ಅಲ್ಲಿ ತನಕ ಹಲೋ, ಹೇಳಿ. ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.